ಹಲಗಾವ್ ಏನು ಭಯೋತ್ಪಾದಕರ ದಾಳಿಯ ನಂತರ ಇಡೀ ದೇಶದ ಜನರ ರಕ್ತ ಕುದೀತಾ ಇದೆ. ಪ್ರತಿಯೊಬ್ಬ ನಾಗರಿಕರು ದೇಶದ ಪರವಾಗಿ ನಿಲ್ತಿದ್ದಾರೆ. ಭಯೋತ್ಪಾದಕರು ಸಂಪೂರ್ಣ ವಿನಾಶ ಆಗಬೇಕು. ಭಯೋತ್ಪಾದಕರೇ ಏನು ಪ್ರಚೋದನೆ ಕೊಡ್ತಾರೆ ಮತ್ತು ಪೋಷಣೆ ಮಾಡ್ತಾ ಇದೆ ಅಂತ ಪಾಕಿಸ್ತಾನವನ್ನು ಕೂಡ ನಿರ್ನಾಮ ಆಗಬೇಕು ಅನ್ನುವಂಥ ಪ್ರತಿಯೊಬ್ಬ ನಾಗರಿಕರಲ್ಲಿ ಇವತ್ತು ಮನಸ್ಸಿಗೆ ಬಂದಿದೆ. ಇವತ್ತು ಅಷ್ಟು ದಾಳಿಗಳನ್ನು ಇವತ್ತು ನಾವು ಹಿಂದೆ ಕೂಡ ಕಂಡಿದ್ದೀವಿ. ಬರೀ ಇದು ಒಂದು ಹಂತಕ್ಕೆ ಸೀಮಿತ ಆಗದೇನೆ ಸಂಪೂರ್ಣವಾಗಿ ಆ ಪಾಕಿಸ್ತಾನವನ್ನು ಸರಿಬಡಿಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬೆಳೆಸ್ತಾನೆ. ಯಾಕಂದ್ರೆ ಇದು ಪ್ರತಿ ಬಾರಿನೂ ಕೂಡ ಒಂದು ಕಾರ್ಯಾಚರಣೆ ನಂತರ ಅವರು ಸರೆಂಡರ್ ಆಗುವಂಥದ್ದು, ಮತ್ತೆ ಅವರು ಬಾಲ್ ಮುಚ್ಚುವಂತ ಒಂದು ಹಲವಾರು ಹಿಂದಿನ ಘಟನೆಗಳನ್ನ ಕಾರ್ಗಿಲ್ ಇರ್ಬೋದು, ಬೇರೆ ಬೇರೆ ಇದನ್ನು ನೋಡಿದೀವಿ. ಅದಕ್ಕೆ ಈ ಒಂದು ಪಾಪದ ಕೆಲಸಕ್ಕೆ ಏನು ಬೆಂಬಲ ಕೊಡ್ತಾ ಇರೋದು ಪಾಕಿಸ್ತಾನ ಸಂಪೂರ್ಣ ಹತೋಟಿಯಲ್ಲಿ ಬರಬೇಕು, ನಾಶ ಆಗಬೇಕು, ಆ ಸಂಪೂರ್ಣ ನಿರ್ನಾಮ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ. ಯಾಕಂದ್ರೆ ಒಂದು ಹಂತಕ್ಕೆ ಬಂದಾಗ ಅವರು ನಾಟಕ ಆಡುವಂಥದ್ದು, ಅವ್ರು ಸರೆಂಡರ್ ಆಗುವಂಥದ್ದು, ಮುಂದೆ ಮಾಡೋದಿಲ್ಲ ಅನ್ನೋ ಷರತ್ತುಗಳನ್ನು ಅವರು ಒಪ್ಕೊಳ್ಳುವಂಥದ್ದು, ಮತ್ತೆ ಷರತ್ತು ಮುರಿದು ಮತ್ತೆ ನಮ್ಮ ಜನರ ಮೇಲೆ ಈ ರೀತಿ ದಾಳಿ ಮಾಡುವಂಥದ್ದು, ಸೈನಿಕರಿಗೆ ದಾಳಿ ಮಾಡುವಂಥದ್ದು ಹಲವಾರು ಘಟನೆಗಳನ್ನು ಇವತ್ತು ನಾವು ನೋಡಿದ್ದೀವಿ. ಅವ್ರ ಮೇಲೆ ಯಾವುದೇ ರೀತಿ ವಿಶ್ವಾಸ ಇರಬಾರ್ದು. ಆ ಒಂದು ಯಾವುದು ದಾಳಿ ನಡೀತಾ ಇದೆ ಅದನ್ನ ಅವರು ಪೂರ್ತಿಯಾಗಿ ಆ ನಿರ್ನಾಮ, ಆ ಏನು ಆ ಭಯೋತ್ಪಾದನೆ ತಾಂಡವಗಳನ್ನ ಅವ್ರು ತಯಾರು ಮಾಡ್ತಿದ್ರೆ ಸಂಪೂರ್ಣವಾಗಿ ಶಕ್ತಿ ನಾಶ ಆಗಿರೋರಿಗೆ ಹೋರಾಟ ನಡೀತು.